ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವೀರೇಶ್. ಇವತ್ತು ನಿಮಗೆ ನಮ್ಮ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಸ್ವದೇಶಿ ದಿಶ ಸಂಸ್ಥೆಯ ಕೇರಸವಿ. ಏನ್ ಸರ್ ಕೇರಸವಿ ಜಾಗರಿ? ಇವತ್ತು ನಾವು ಮಾರ್ಕೆಟ್ ಅಲ್ಲಿ ಶುಗರ್ನ ನೋಡಿದೀವಿ, ಬೆಲ್ಲ ನೋಡಿದೀವಿ, ರಾಗಿ ನೋಡಿದೀವಿ, ರೈಸ್ ನೋಡಿದೀವಿ. ಇವತ್ತು ಪ್ರತಿಯೊಬ್ಬರ ಮನೆಯಲ್ಲಿ ಇವತ್ತು ಸ್ವೀಟ್ ಅಂತಂದ್ರೆ ತುಂಬಾ ಇಷ್ಟ. ನಾವು ಮಕ್ಕಳಿಂದ ದೊಡ್ಡರವರೆಗೂ ನಾವು ಸ್ವೀಟ್ ತಿನ್ಬೇಕಂತ ತುಂಬಾ ಇಷ್ಟ ಪಡ್ತೀವಿ. ಬಟ್ ಆದ್ರೆ ಇವತ್ತಿನ ದಿನದಲ್ಲಿ ಸ್ವೀಟ್ ತಿನ್ಸಕ್ಕೆ ತುಂಬಾ ಭಯ ಪಡ್ತಾ ಇದೀವಿ. ಯಾಕೆ? ಇವತ್ತು ನಾವು ತಿಂತಕ್ಕಂಥ ಶುಗರ್ ಅಲ್ಲಿ ತುಂಬಾ ಕೆಮಿಕಲ್ ಆಡ್ ಇದೆ. ತುಂಬಾ ಒಂದು ಸ್ವೀಟ್ ಅಲ್ಲಿ ತುಂಬಾ ಕೆಮಿಕಲ್ ನ ಆಡ್ ಮಾಡಿ ಇವತ್ತು ಕೊಡೋದ್ರಿಂದ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಭಯ ಬರ್ತಾ ಇದೆ. ಯಾಕೆ? ಇವತ್ತು ನಾವೇ ಯಾವುದೇ ಒಂದು ಶುಗರ್ ನ ತಗೋಬೇಕು, ಯಾವುದೇ ಒಂದು ಐಟಮ್ ನ ತಿನ್ಬೇಕಂತಂದ್ರೆ ಅದರಲ್ಲಿ ಗ್ಲೂಕೋಮಿಕ್ ಇಂಡೆಕ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಶುಗರ್ ಅಲ್ಲಿ 60-65% ಇವತ್ತು ಗ್ಲೂಕೋಮಿಕ್ ಇಂಡೆಕ್ಸ್ ಇರುತ್ತೆ. ಅದೇ ರೀತಿಗೆ ಜಾಗರಿಯಲ್ಲಿ ನಾವು ಬೆಲ್ಲ, ಸಾವಯವ ಬೆಲ್ಲ ಅಂತೀವಿ, ಆರ್ಗ್ಯಾನಿಕ್ ಬೆಲ್ಲ ಅಂತೀವಿ, ನಾವು ಹೊರಗಡೆ ತರ್ತಕ್ಕಂಥ ಬೆಲ್ಲ ಅಂತ ಹೇಳ್ತೀವಿ. ನಾವು ಬೆಲ್ಲದಲ್ಲಿ ಕೂಡ ನಾವು ಗ್ಲೂಕೋಮಿಕ್ ಇಂಡೆಕ್ಸ್ ಚೆಕ್ ಮಾಡಿದಾಗ ಅಲ್ಲಿ 65-84% ಗ್ಲೂಕೋಮಿಕ್ ಇಂಡೆಕ್ಸ್ ಇರುತ್ತೆ. ಅದ್ರ ಜೊತೆಗೆ ರಾಗಿನ ತಗೊಳ್ಳಿ, ರಾಗಿನ 55-84% ವರೆಗೂ ಅದರಲ್ಲಿ ಗ್ಲೂಕೋಮಿಕ್ ಇಂಡೆಕ್ಸ್ ಇರುತ್ತೆ. ರೈಸ್ ಅಲ್ಲಿ 70-75% ವರೆಗೆ ಗ್ಲೂಕೋಮಿಕ್ ಇಂಡೆಕ್ಸ್ ಇರುತ್ತೆ. ಅಂದ್ರೆ ನಾವು ಯಾವುದೇ ಒಂದು ವಸ್ತುವನ್ನ ನಾವು ಪ್ರೋಟೀನ್ ಆಗಿ, ಕಾರ್ಬೋಹೈಡ್ರೇಟ್ ಆಗಿ ತಿಂತಿರ್ಬೇಕಾದ್ರೆ ನಮಗೆ ಶುಗರ್ ಆಡ್ ಆನ್ ಆಗುತ್ತೆ. ಬಟ್ ಇವತ್ತು ನಾವು ಮಕ್ಕಳಿಂದ ಹಿಡಿದು ಎಲ್ಲರೂ ಆರೋಗ್ಯವಾಗಿರ್ತಕ್ಕಂಥ ಒಂದು ಸ್ವೀಟ್ ನ ತಿನ್ಬೇಕಂತಂದ್ರೆ ಲೋ ಗ್ಲೂಕೋಮಿಕ್ ಇಂಡೆಕ್ಸ್ ನ ನಾವು ಬಳಸಬೇಕಾಗತ್ತೆ. ಬನ್ನಿ, ನಿಮಗೋಸ್ಕರನೇ ಇವತ್ತು ಸ್ವದೇಶಿ ದಿಶ ತೆಂಗಿನ ಒಂದು ನೀರದಿಂದ ಬಳಸಿ ಮಾಡಿರ್ತಕ್ಕಂಥ ಕೇರಸವಿ. ಇದು ಗ್ಲೂಕೋಮಿಕ್ ಇಂಡೆಕ್ಸ್ ಬಂದ್ಬಿಟ್ಟು 35% ಇರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಇದನ್ನ ಯುಟಿಲೈಸ್ ಮಾಡ್ಕೋಬಹುದು, ಎಲ್ಲರೂ ಇದನ್ನ ಯೂಸ್ ಮಾಡಬಹುದು. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಹಾಲಲ್ಲಿ ಇದನ್ನ ಕುಡಿಯೋದ್ರಿಂದ ಮಕ್ಕಳಿಗೆ ಬೂಸ್ಟ್, ಹಾರ್ಲಿಕ್ಸ್, ಸರ್ಲಕ್ಸ್ ಯಾವ್ದಾದ್ರು ಹಾನಿಕರ ಕೆಮಿಕಲ್ ಕುಡಿಸಿ ಮಕ್ಕಳನ್ನ ಒಂದು ಬ್ರೈನ್ ಹಾಳು ಮಾಡೋದಕ್ಕಿಂತ ನಮ್ಮ ಸ್ವದೇಶಿ ದೇಶ ಸಂಸ್ಥೆಯ ಕೇರಸವಿ ಕುಡಿಸೋದ್ರಿಂದ ಮಕ್ಕಳ ಒಂದು ಎನರ್ಜಿ ಜಾಸ್ತಿ ಆಗುತ್ತೆ. ಇದರಲ್ಲಿ ರಿಚೆಸ್ಟ್ ಪ್ರೋಟೀನ್ಸ್ ಇರೋದ್ರಿಂದ, ರಿಚಲ್ ಆಂಟಿ ಆಕ್ಸಿಡೆಂಟ್ಗಳು ಇರೋದ್ರಿಂದ, ತುಂಬಾ ಮಿನರಲ್ಸ್ ಇರೋದ್ರಿಂದ ಇದರಲ್ಲಿರ್ತಕ್ಕಂಥ ಎಲ್ಲಾ ಆಂಟಿ ಗುಣಗಳು ಮಕ್ಕಳಲ್ಲಿ ಬ್ರೈನ್ ನ ಶಾರ್ಪ್ ಮಾಡುತ್ತೆ, ಮಕ್ಕಳ ಎನರ್ಜಿ ಬೂಸ್ಟ್ ಆಗುತ್ತೆ. ಅದ್ರ ಜೊತೆಗೆ ಯಾರು ಡಯಾಬಿಟಿಸ್ ಪೇಷಂಟ್ ತುತ್ತಾಗಿ ಇವತ್ತು ಯಾವ್ದು ಸಕ್ಕರೆ ತಿನ್ನಕ್ ಆಗ್ತಾ ಇಲ್ವೋ, ನಮ್ಮ ಸ್ವದೇಶಿ ದೇಶ ಕೇರಸವಿನ ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ಒಂದು ಭಯ ಬೇಡ. ಇದರಲ್ಲಿ ಗ್ಲೂಕೋಮಿಕ್ ಇಂಡೆಕ್ಸ್ 35% ಇರೋದ್ರಿಂದ ಪ್ರತಿಯೊಬ್ಬರು ಬಳಸಬಹುದು, ಆರೋಗ್ಯವಾಗಿರ್ಬೋದು. ನಮ್ಮ ಕುಟುಂಬವನ್ನು ಸಿಹಿ ತರ, ನಾವು ಸಿಹಿ ತಿಂದಾಗ ನಮ್ಮ ಖುಷಿಯಾಗಿರುತ್ತೋ ಅದೇ ತರ ನಮ್ಮ ಸಿಹಿ ಮುಖಾಂತರ ನಮ್ಮ ಎಲ್ಲಾ ಕುಟುಂಬವನ್ನು ಆರೋಗ್ಯವಾಗಿರ್ಬೋದು. ಎಲ್ಲರೂ ಈ ಒಂದು ಸ್ವದೇಶಿ ದೇಶ ಕೇರ ಅಮೃತ್ ರೆಡಿ ಆಗಿರ್ತಕ್ಕಂಥ ಕೇರಸವಿನ ಬಳಸಿ ಆರೋಗ್ಯವಾಗಿ. ಥ್ಯಾಂಕ್ ಯು ಸೋ ಮಚ್. ಆರೋಗ್ಯ ಭಾಗ್ಯ ಎಂಬ ವಿಷಯವ ಮೊದಲು ತಿಳಿಯಣ್ಣ, ತಿಳಿದು ಅದರಂತೆ ನಡೆಯೋಣ.